ಹೇಳಿ. ಸೊಪ್ಪು ದೇವ್ರಿಗೆ ಹಾಕ್ತಾರೆ. ಹ್ಞೂ ಹಾಂ ಹೌದು. ಹಾಂ ಹಾಂ ಆರಾಮಾಗಿ ಹಿಂಗೆ ಕುತ್ಕೊಬಿಟ್ರಿ ಮರದ ನೆರಳು ಬಿಸಿಲು ತಡೆಯಕ್ಕೆ. ಈಗ ಆ ಬಿಸಿಲು ಅಂತ ಅಲ್ವಾ ಈಗ ಮರದ ನೆರಳು ಕೂತಿರೋದು? ಇದು ಎಷ್ಟು ವರ್ಷದ ಮರ? ಇದು ಸ್ವಲ್ಪ ತಲೆ ಬಡ್ನ ಮ್ಯಾಲ ಆಗೋಯ್ತು ಬಿಡು. ಎಷ್ಟು? ಒಂದು ತಲೆ ತೀರೋಗದ 100 ವರ್ಷದ ಮ್ಯಾಲ ಆಗೋದು ಇದು. 100 ವರ್ಷದ ಮೇಲೆ ಆಗೈತಾ? ಓಕೆ. ಆ ಕಂಡಂಗೆ ಇತ್ತು. ಆ ಕಾಡಕ್ಕೆ ಮೊದಲೇ ಇತ್ತು. ನಿಮ್ಮ 100 ವರ್ಷ ಹಾಗೆ ಹೋಗೋದು. 100 ವರ್ಷ ಆಗದ? ಆಗದ. ಓಕೆ. ಇತ್ತು ಇದ್ರ ಮರ ಧೂಪದ ಮರ ಏನು ತಾಟ್ರೋ ಕೂಟ್ರೋ ಗುದ್ಬಿಟ್ಟು ಅದು ಉಂಟೋಗಿ ತೆಗ್ದಾಕ್ಬಿಟ್ರು ಮಗ. ಈಗ ಗೌಡ್ರೆ ಈಗ ಅಲ್ಲೋಗಿ ನಿಂತ್ರೆ ಎಷ್ಟು ಬಿಸಿಲು, ಇಲ್ಲಿ ಬಂದು ಕುಂತ್ಕೊಂಡ್ರೆ ಎಷ್ಟು ತಂಪು. ಯಾಕೆ ಯಾಕೆ ಹೇಳಿ? ಬದ್ರು ಹೋಗಪ್ಪ. ಅಲ್ಲ ಯಾಕೆ ಅಂತ ಹೇಳಿ ನಾನು ಹೋಯ್ತೀನಿ. ನಾನೇನು ಹೇಳಲ್ಲ ಹೇಳಪ್ಪ. ಹಾಂ ಮರ ಇರೋದಕ್ಕೆ ತಾನೇ? ಮರ ಇರುತ್ತೆ ಕುಂತ್ಕೋದು. ಹಾಂ ಮರ ಇದೆ ಕುಂತ್ಕೋಕದ. ಅದೇನೆ 100 ವರ್ಷದಿಂದ ಯಾರೋ ನಿಮ್ಮಂಥವ್ರು ಹಾಕಿದ್ಕೇನೆ ಇವತ್ತು ನೀವು ಆರಾಮಾಗಿ ರೆಸ್ಟ್ ತಗೊತಾ ಇದ್ದೀರಾ ಅಲ್ವಾ? ಈಗ ನಿಮ್ಮ ಮಕ್ಳುಗಳು ತಪ್ಪಿದ್ರೆ ನಿಮ್ಮ ಮೊಮ್ಮಕ್ಳುಗಳು ಯಾರು ಈ ರೀತಿ ಗಿಡ ನೆಟ್ರೆ ಇನ್ನೊಂದು 100 ವರ್ಷ ಆದ್ಮೇಲೆ ನೆನ್ಸ್ಕೊತಾರೆ ಯಾರು ಕುತ್ಕೊಂಡು ಅಲ್ವಾ? ಹಾಂ ಈಗ ಈ ಬಿಲ್ಪತ್ರೆ ಮರ ನೆನ್ನೆ ಒಂದು ಬಿಲ್ಪತ್ರೆ ಹಣ್ಣನ್ನು ತಿಂದೆ ನಾನು. ಬಿಲ್ಪತ್ರೆ ಹಣ್ಣಲ್ಲ ನೀನ್ ತಿಂದಿರೋದು. ಬೇಲ್ದಣ್ಣ? ಬೇಲ್ದಣ್ಣು ಇಲ್ಲ, ಬಿಲ್ಪತ್ರೆ ಹಣ್ಣು ತಿಂದೆ ನಾನು. ಆಗೋದಿಲ್ಲ, ಇದು ಆಗೋದಿಲ್ಲ ಬಿಡು. ತಿಂದೆ ಕೊಡ್ರೆ ಬಿಲ್ಪತ್ರೆ ಹಣ್ಣ ತಿಂದೆ ನಿಜವಲ್ಲ. ಇದು ತಿನ್ನಕ್ಕಾಗಲ್ವಾ? ಇದಾ ಇದ್ರಲ್ಲಿ 2-3 ತರ ಅದ. ತಿನ್ನಕ್ಕಾಗಲ್ಲ, ಇದು ತಿನ್ನಕ್ಕಾಗಲ್ಲ. ದೇವ್ರು ಮಾತ್ರ. ಒಟ್ನಲ್ಲಿ ತಿನ್ನೋದನ್ನ ತಿಂದಿದ್ದೀರಾ ನೀವು? ಬ್ಯಾಲ್ದಣ್ಣು. ಬ್ಯಾಲ್ದಣ್ಣಲ್ಲ, ಬಿಲ್ವ ಪತ್ರೆ ಹಣ್ಣು ತಿಂದೇ ಇಲ್ವಾ ನೀವು? ಬಿಲ್ಪತ್ರೆ ರಸಾಯನ ಮಾಡ್ತಾರಂತೆ. ಬಿಲ್ಪತ್ರೆ ರಸಾಯನ ಮಾಡ್ತಾರಂತೆ. ಹಾಂ ಹಾಂ ಪಾನಕ ಥರ ಪಾನಕಲ್ಲ ಅದೇನೋ ಮಾಡ್ತಾರಂತೆ ಇದರಲ್ಲಿ. ಹಾಂ ಏನೋ ಮಾಡ್ತಾರೆ. ಈಗ ಈ ಬಿಲ್ಪತ್ರೆ ಹಣ್ಣು ಕೂಡ ತಿನ್ಬೋದು, ತಿನ್ನೋ ಅಂಥದ್ದು ಬಂದೈತೆ. ಆದರೆ ನಮ್ಮ ಕರ್ನಾಟಕಕ್ಕೆ ಬಂದಿಲ್ಲ, ಬೇರೆ ಕಡೆ ಐತೆ. ಕರ್ನಾಟಕಕ್ಕೂ ಬಂದೈತೆ, ಆದರೆ ಅದು ನಿಮಗೆ ಗೊತ್ತಿಲ್ಲ. ನಾನು ಹೇಳ್ತಾ ಇರೋದು ನಿಮ್ಗೊಂದು 70-80 ವರ್ಷ ಅಲ್ವಾ? ಈಗ 70-80 ವರ್ಷದಿಂದ ಈ ಥರ ಬಿಲ್ವ ಪತ್ರೆ ಹಣ್ಣ ತಿಂದೇ ಇಲ್ವಾ ನೀವು? ಹಾಂ ಹಾಂ ಇದು ದೇವ್ರುಗಳು ತಕೊಯ್ತಾರೆ. ಎಲ್ಲ ತುಂಬ್ಕೊಂಡು ತಕೊಯ್ತೀನಿ. ಯಾರೋ ಬೆಂಗಳೂರು ದೇವ್ರಿಗೆ ಇಟ್ಕೊಯ್ತಾರೆ. ಯಾರೋ ಸತ್ತೋದ್ರಿ ನಿಂಗಾಯ್ತು ಬ್ರಾಹ್ಮಣರು ಸತ್ತೋದ್ರೆ ಪೋಣಿಸಿ ಕತ್ತಿಗೆ ಹಾಕೋಗಿ ತಕೊಯ್ತಾರೆ, ಕುಯ್ಕೊಯ್ತಾರೆ, ದೇವ್ರಿಗೆ ಹಾಕ್ತಾರೆ, ಹಂಗೆ ತಕೊಯ್ತಾರೆ. ಅಷ್ಟು ಇಷ್ಟ ಕೊಟ್ರೆ ₹1,00,000 ಸೊಪ್ಪ ಆಯ್ತದೆ. ಹೌದಾ? ಕೊಟ್ರೆ ₹1,00,000 ಸೊಪ್ಪ ಆಯ್ತದೆ. ₹1,00,000 ಸೊಪ್ಪು ಏನ್ ತೊಂದ್ರೆ ಇಲ್ಲ. ಕುಯ್ಕೋಬಹುದು, ಕುಡ್ಲಾಕು ಕೊಡೋಂಗಿಲ್ಲ. ಹೆಚ್ಚಾಗಿ ಕುಯ್ಯಕ್ ಬಿಡಲ್ಲ. ಕುಡ್ದಲ್ಲಿ ಕುಯ್ಯಕ್ಕಿಲ್ಲ. ಹೌದೌದು. ಈಗ ಅದೇನೋ ತಲೆ ಒಗ್ರಿದ್ರೆ ಹಾಕೋತಾರೆ ಅಂದ್ರೆ ಏನಕ್ಕೆ ಹಾಕೋತಾರೆ? ಒಗ್ರಿದ್ರೆ ಆ ಒಗ್ರೆಲ್ಲ ಹೋಗ್ಬಿಡ್ತಿತ್ತನಪ್ಪ. ಶಾಂಪೂ ತರ ಹಾಕೊಂತಾರ? ಓಕೆ. ಆಮೇಲೆ ಸಾವಯವ ಉಪ್ಪು ಮಾಡೋಕೆ ಅವಕ್ಕೆಲ್ಲ ಉಪಯೋಗಿಸ್ತಾರೆ. ಹಾಂ 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 ಏನೋ ಮಾಡ್ತಾರೆ. ಸಾಮಾನ್ಯ ಹೋಗ್ತಿರ್ತಾರೆ. ಇಲ್ಲಾಂದ್ರೆ ಇಲ್ಲಿ ಹೋಗಿ ನೆಲಮಕ್ಕಳಿಗೆ ಹೋಗಿ ಅಲ್ಲಿಗಿಂತ ಇಲ್ಲೇ ಬಂದೇ ರೋಡು. ಹಾಂ ಸರಿ ಆಯಿತು. ಒಟ್ಟಿನಲ್ಲಿ ಒಂದು ಮರ ನೆಟ್ರೆ ಎಷ್ಟು ತಂಪಾಗಿರ್ಬೋದು, ಆರಾಮಾಗಿ ಕುತ್ಕೋಬೋದು. 100 ವರ್ಷ ಆದಮೇಲೂ ಕೂಡ ನೆನ್ಸ್ಕೋಬೋದು ನೆಟ್ಟಿರೋರ. ಇವತ್ತು ನೀವು ನೆನ್ಸ್ಕೊತಾ ಇದ್ದೀರಾ ಈ ಮರ 100 ವರ್ಷದಿಂದ ನೆಟ್ಟಿರೋರು ಯಾರೋ ಗೊತ್ತಿಲ್ಲ ಅಂತ. ಯಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಒಳ್ಳೆ ಕೆಲಸ, ಪುಣ್ಯದ ಕೆಲಸ ಮಾಡಿ ಹೋಗೋರೆ. ಆ ಥರ ನೀವು ರೆಸ್ಟ್ ಮಾಡ್ತಾ ಇದ್ದೀರಿ. ಹಾಂ ಆಯಿತು, ತಂದು ನೆಟ್ಟಿರೋರ ಒಟ್ಟಿನಲ್ಲಿ ಯಾರೋ ಪ್ರಕೃತಿನೇ ಉಡಿಸ್ತೋ ಇಲ್ಲ. ಯಾರು ಮಾಡಿದವರು ಕಾಣಿ ದೊಡ್ಡವರು ಸೋಸ್ಕೊಂಡು ಕಿತ್ಕೋದ್ರು. ಈಗ ಆಯಿತು, ಈಗ ನಿಮ್ಮ ಒಂದು ಜೀವಿತಾವಧಿಯಲ್ಲಿ ಗಿಡಗಳನ್ನ ನೆಟ್ಟಿದ್ರೆ ಎಷ್ಟು ಗಿಡಗಳು ನೆಟ್ಟಿದ್ರಿ ಮತ್ತು ಮರ ಎಷ್ಟಾಗವೆ? ಆ ಗಿಡಗಳು ಮರ ಆಗವ? ಯಾವ ಗಿಡನೂ ನೆಡಲಿಲ್ಲ ಬಿಡ. ನೀವು ನೋಡಿ ಮತ್ತೆ ಲೈಫ್ ಹಾಳು ಮಾಡ್ಕೊಳ್ಳೋದು ಹೆಂಗೆ ಅಲ್ವಾ? ಈಗ ನಾನು ಹುಟ್ಟಿದ್ದೀನಿ ಅಂದಮೇಲೆ
ನಾನೊಂದಷ್ಟು ಗಿಡಗಳನ್ನ ನೆಟ್ಬಿಟ್ಟು ಅದನ್ನು ಮರ ಮಾಡಿಬಿಟ್ಟು ಇನ್ನೊಂದು 100 ವರ್ಷ ಆದಮೇಲೆ ಜನಗಳು ಯಾವುದೋ ಪುಣ್ಯಾತ್ಮ ನೆಟ್ಟವನೇ ಈ ಮರದ ಕೆಳಗಡೆ ಕೂತಿದ್ದೀನಿ ಅಂತ ಅನ್ಬೇಕು. ನಿಮ್ಮ ಹೆಸರು ಅವ್ರು ಹೇಳ್ಬೇಕು. ಹೇಳ್ದೆ ನೀವು ಯಾವುದನ್ನು ಗಿಡ ನೆಟ್ಟಿಲ್ಲ ಮರ ಮಾಡಿಲ್ಲ ಅಂತಂದ್ರೆ ಏನರ್ಥ? ಒಂದು ಗಿಡ ನೆಟ್ರೆ ಒಂದಷ್ಟು ಜನ ಹಿಂಗೆ ಕುತ್ಕೋಬೋದು ಒಂದು ಆರಾಮಾಗಿ. ನೀವು ನೆಟ್ಟಿದ್ರಾ? ಯಾವ ಗಿಡನೂ ನೆಟ್ಟಿಲ್ಲ. ನೋಡಿ ಹಳ್ಳಿ ಮರ ನೋಡಿ ಆ ಥರ ಒಂದು ಗಿಡ ನೆಟ್ರೆ ಅದ್ರ ಕೆಳಗಡೆ ಒಂದು 100 ಜನ ಕುತ್ಕೋಬೋದು. ಈ ಒಂದು ಗಿಡ ನೆಟ್ರೆ ಏನಾಯ್ತದ ಬಿಡಪ್ಪ ಅಂತಂದ್ರೆ ನೇರ್ಲೆ ನಮ್ಮ ತಾತ ನೆಟ್ಟಿದ್ದಂತೆ. ನಮ್ಮ ತಾತನಿಗೆ 130 ವರ್ಷ ಆಯ್ತು. ಸರಿ ಕೊಡ್ರೆ, ಈಗ ಹೋಗ್ಬಿಟ್ಟು ಒಂದು ಗಿಡ ನೆಡಿ ನೀವು. ಈಗ ಹೋಗ್ಬಿಟ್ಟು ಸಾಯಂಕಾಲ ನೆಡಿ. 100 ವರ್ಷ ಆದ್ಮೇಲೆ ನೆನ್ಪು ಮಾಡ್ಕೋಬೇಕು ಜನ ನಿಮ್ಮನ್ನ. ಓಕೆನಾ ಕೊಡ್ರೆ? ಬರಲಾ? ಬಾಯ್.